ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕುಮಾರ್ ಹೆಗ್ಡೆ ಆರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಪ್ರಾಡಕ್ಟನ್ನು ರಿವ್ಯೂ ಮಾಡ್ತಾ ಇರುವಂಥದ್ದು. ಬನ್ನಿ ಈ ಒಂದು ಪ್ರಾಡಕ್ಟನ್ನು ಅನ್ಬಾಕ್ಸ್ ಮಾಡೋಣ. ಇದರಲ್ಲಿ ಚಾರ್ಕೋಲ್ ಪೆನ್ಸಿಲ್ ಇದೆ. ಆರ್ಟಿಸ್ಟ್ಸ್ ಚಾರ್ಕೋಲ್ ಪೆನ್ಸಿಲ್, ಬ್ರೂಸ್ಟರ್ ಕಂಪ್ನಿಯವ್ರದ್ದು. ಇದರಲ್ಲಿ 3 ಬ್ಲ್ಯಾಕ್ ಪೆನ್ಸಿಲ್ ಹಾಗೆಯೇ ಒಂದು ವೈಟ್ ಚಾರ್ಕೋಲ್ ಪೆನ್ಸಿಲ್ ಇರುವಂಥದ್ದು. ಪ್ಯಾಕೇಜಿಂಗ್ ನೋಡೋದಾದರೆ ಕ್ರಿಯೇಟಿವ್ ಹ್ಯಾಂಡ್ಸ್ ಅವರ ಕಡೆಯಿಂದ. ಪ್ರೈಸ್ ಬಂದ್ಬಿಟ್ಟು ₹120 ಇರುವಂಥದ್ದು. ಓಪನ್ ಮಾಡೋಣ. ಸೊ ಈಗ ಓಪನ್ ಮಾಡೋಣ. ಪೆನ್ಸಿಲನ್ನು ನಾವು ಟೆಸ್ಟ್ ಕೂಡ ಮಾಡೋಣ. ನೋಡ್ಬೋದು ಇದರಲ್ಲಿ ಬ್ಲ್ಯಾಕ್ ಚಾರ್ಕೋಲ್ ಪೆನ್ಸಿಲ್ಸು 3 ಟೈಪಲ್ಲಿದೆ. ಒಂದು ಸಾಫ್ಟ್, ಇನ್ನೊಂದು ಮೀಡಿಯಮ್ಮು, ಇನ್ನೊಂದು ಹಾರ್ಡು. ಇದು ಸ್ಮೂತ್ನೆಸ್ ಮೇಲೆ ಡಿಪೆಂಡ್ ಆಗಿದೆ. ಈ ಒಂದು ವೇರಿಯಂಟ್ಸು ರೌಂಡ್ ಶೇಪಲ್ಲಿದೆ. ಇದು ಹಾಗೇನೆ ಪೆಂಟಾಗೋನಲ್ ಶೇಪಲ್ಲಿದೆ ಈ ಒಂದು ಪೆನ್ಸಿಲ್ಲು. ವೈಟ್ ಚಾರ್ಕೋಲು. ಇದು ಮೀಡಿಯಮ್ ಸ್ಮೂತ್ನೆಸ್ಸನ್ನು ಹೊಂದಿದೆ. ಸರ ಶಾರ್ಪನರ್ನ ಯೂಸ್ ಮಾಡ್ತಾ ಇದ್ದಾನೆ. ಬನ್ನಿ. ಶಾರ್ಪ್ನರ್ ಬದಲು ನೀವು ಬ್ಲೇಡ್ಗಳನ್ನು ಯೂಸ್ ಮಾಡ್ಬೋದು. ಎಕ್ಸ್ಪರ್ಟ್ ಇದ್ದೀರಾ ಅದರಲ್ಲಿ ಅಂತಂದರೆ. ಸೊ ಬ್ಲೇಡ್ಗಳಲ್ಲಿ ತುಂಬ ಚೆನ್ನಾಗಿ ಕೆತ್ತಬಹುದು ಆರ್ಟಿಸ್ಟ್ಗಳಿಗೆ ಬೇಕಾದ ಥರ. ಬಟ್ ನಾನು ಶಾರ್ಪ್ನರನ್ನೇ ಪ್ರಿಫರ್ ಮಾಡ್ತೇನೆ. ಸ್ವಲ್ಪ ಈಸಿ ಆಗುತ್ತೆ ಹ್ಯಾಂಡಲ್ ಮಾಡೋದು ಅಂತ ಅಷ್ಟೇ. ಈ ಥರ ಕಟರ್ಗಳನ್ನು ಯೂಸ್ ಮಾಡಿದರೆ ಕೈ ಕೊರೆಯುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಅದನ್ನ ಯೂಸ್ ಮಾಡ್ಬೋದು. ಆದರೆ ಒಂದು ಇಶ್ಯೂ ಏನಂತಂದರೆ, ನೋಡ್ಬೋದು ಇದು ಕಟ್ ಆಗ್ತಾ ಇದೆ ಈ ಒಂದು ಶಾರ್ಪ್ನರ್ ಯೂಸ್ ಮಾಡಿದ್ರೆ. ಸೊ ಈ ಪೆನ್ಸಿಲ್ ತುಂಬಾ ಸ್ಮೂತ್ ಆಗಿರುವಂಥದ್ದು. ಸೊ ಚಾರ್ಕೋಲ್ ಪೆನ್ಸಿಲನ್ನು ನಾವು ಶಾರ್ಪ್ನರ್ಗಿಂತ ಈ ಥರ ಕಟರ್ಗಳನ್ನೇ ಯೂಸ್ ಮಾಡೋದು ಬೆಸ್ಟು. ಅದಕ್ಕೆ ಯೂಸ್ ಮಾಡೋದು ಬೆಸ್ಟು. ಅಂದರೆ ಅದು ನಾಜೂಕಾಗಿರುತ್ತೆ, ಸ್ಮೂತ್ ಆಗಿರುತ್ತೆ, ತುಂಬಾ ಸ್ಮೂತ್ ಆಗಿರುತ್ತೆ ಪೆನ್ಸಿಲ್ ಲೆಡ್ಡು. ಸೊ ಪ್ರಿಫರಬ್ಲಿ ಈ ಥರ ಕಟರ್ಗಳು ಬೆಸ್ಟು. ಸಾಫ್ಟ್ ಪೆನ್ಸಿಲ್ಲು ಕಂಪೇರ್ ಟು ಹಾರ್ಡ್ ಪೆನ್ಸಿಲ್ ಇದು ತುಂಬಾ ಸ್ಮೂತ್ ಕೂಡ ಇರುತ್ತೆ ಲೆಡ್ಡು. ಸೊ ಅದಕ್ಕೆ ಬೇಗ ಕಟ್ ಆಗುತ್ತೆ, ಬೇಗ ಖಾಲಿ ಆಗುತ್ತೆ ಕೂಡ. ಸೊ ನಿಮಗೆ ಎಷ್ಟು ಶಾರ್ಪ್ ಬೇಕೋ ಅಷ್ಟು ಶಾರ್ಪ್ ಮಾಡ್ಕೊಳ್ಳಿ. ಡ್ರಾ ಅಂತೂ ನಾವು ಇದರಲ್ಲಿ ಮಾಡಲ್ಲ, ಶೇಡಿಂಗ್ ಕೊಡೋಕ್ಕೆ ಇದನ್ನ ಯೂಸ್ ಮಾಡ್ತೇವೆ ಚಾರ್ಕೋಲ್ನ. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ಚಾರ್ಕೋಲ್ನ ಪುಡಿ ಯೂಸ್ ಮಾಡೋದೇ ಬೆಟರು ಚಾರ್ಕೋಲ್ ಪೆನ್ಸಿಲ್ಗಿಂತ ಶೇಡಿಂಗ್ಗೆ. ಸ್ಟಿಲ್ ನಾನು ಟ್ರೈ ಮಾಡ್ತೇನೆ ಶೇಡ್ ಮಾಡೋಕ್ಕೆ. ಸೊ ತುಂಬಾ ಕೈಯೆಲ್ಲ ಈ ಥರ ಸ್ಮರ್ಚ್ ಆಗುತ್ತೆ, ಬ್ಲ್ಯಾಕ್ ಸ್ಮರ್ಚ್ ಆಗುತ್ತೆ, ತುಂಬಾ ಸ್ಪ್ರೆಡ್ ಆಗುತ್ತೆ ಅದು ಸ್ಮರ್ಚ್ ಅನ್ನೋಕ್ಕಿಂತ. ಇದನ್ನ ನಾವು ಈಗ ಟ್ರೈ ಮಾಡೋಣ. ನಾನೀಗ ಸಾಫ್ಟ್ ಚಾರ್ಕೋಲ್ ಪೆನ್ಸಿಲನ್ನು ತೊಗೊಂಡಿದ್ದೇನೆ, ಸಣ್ಣ ಬುಕ್ಕನ್ನು ಕೂಡ ತೊಗೊಂಡಿದ್ದೇನೆ. ಸೊ ಲೈನಲ್ಲಿ ಶೇಡ್ ಟ್ರೈ ಮಾಡೋಣ. ತುಂಬ ಸಾಫ್ಟಾಗಿ ಇದೆ. ಸೊ ಇದನ್ನು ನೆಕ್ಸ್ಟು ಕ್ರಾಸ್ ಮಾಡೋಣ. ಸೊ ಈ ಥರ ಇದೆ ಡಾರ್ಕ್ನೆಸ್. ಒಂದು ಬ್ರಷ್ ತಗೊಂಡು ಸ್ಮರ್ಚ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ.
ಸೇಮ್ ಅದೇ ಡೈರೆಕ್ಷನ್ ಅಲ್ಲಿ. ಅದಲ್ದೇನೆ ಈಗ ನಾನು ಹಾರ್ಡನ್ನು ಯೂಸ್ ಮಾಡ್ತೇನೆ, ನೋಡ್ಬೋದು. ಸೊ ಇದು ನೀವು ಆರಾಮಾಗಿ ಕೆತ್ತಬಹುದು ಪೆನ್ಸಿಲನ್ನು ಕಂಪೇರ್ ಟು ಸಾಫ್ಟು. ನಿಧಾನವಾಗಿ ಕೆತ್ತಬೇಕು ಅಷ್ಟೇ. ಸೊ ಅಂದರೆ ಚಾರ್ಕೋಲ್ ಪೆನ್ಸಿಲ್ಲೇ ಸಾಫ್ಟ್ ಆಗಿರುತ್ತೆ ಸ್ವಲ್ಪ. ಡಾರ್ಕ್ನೆಸ್ ಕೂಡ ಕಂಪೇರ್ ಮಾಡೋಣ ನಾವು. ತುಂಬ ಈಸಿಯಾಗಿ ಕೆತ್ತಿದೆ ಕಂಪೇರ್ ಟು ಈ 3 ಪೆನ್ಸಿಲ್ಗೆ ಹೋಲಿಸಿದ್ರೆ ಮೀಡಿಯಂ ಪೆನ್ಸಿಲ್ ಚೆನ್ನಾಗಿ ಕೆತ್ತಬಹುದು. ಸೊ ಯೂಸ್ ಕೂಡ ಮಾಡ್ಬೋದು ಅಂದ್ಕೊಂಡಿದ್ದೇನೆ, ನೋಡೋಣ. ಸೊ ನಾನೀಗ ಮೀಡಿಯಂ ಪೆನ್ಸಿಲನ್ನು ಟ್ರೈ ಮಾಡ್ತೇನೆ. ಪೆನ್ಸಿಲ್ನ ಟಿಪ್ನ ಸರ್ಫೇಸ್ ಏರಿಯಾ ಏನು ಟಚ್ ಆಗೋದು ತುಂಬ ಕಡಿಮೆ ಆಯಿತು ಈಗ. ಸೊ ಆಗಲೇ ನೋಡ್ಬೋದು ದಪ್ಪ ದಪ್ಪ ಲೈನ್ ಬೀಳ್ತಾ ಇತ್ತು. ಸೊ ಈಗ ತುಂಬಾ ಥಿನ್ ಲೈನ್ ಬೀಳ್ತು. ನೆಕ್ಸ್ಟ್ ಈ ಕಡೆ ಈ ಡೈರೆಕ್ಷನ್ ಮಾಡಿ ಅಲ್ಸೋ ನೋಡ್ಬೋದು ಡಾರ್ಕ್ನೆಸ್ ಕೂಡ ಸ್ವಲ್ಪ ಕಡಿಮೆನೇ ಆದಂಗೆ ಅನಿಸ್ತಾ ಇದೆ ಕಂಪೇರ್ ಟು ಸಾಫ್ಟ್. ಸೊ ಇದನ್ನು ಕೂಡ ಸ್ಮರ್ಜ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಸೊ ಈಗ ನಾವು ಹಾರ್ಡ್ ಚಾರ್ಕೋಲ್ ಪೆನ್ಸಿಲನ್ನು ಟ್ರೈ ಮಾಡೋಣ. ಹೆಸರೇ ಹೇಳ್ದಂಗೆ ಇದು ಇನ್ನು ಪ್ರೆಷರ್ ಹಾಕ್ಬೇಕು, ನೀವು ಹಾರ್ಡ್ ಆಗಿ ಪ್ರೆಷರ್ ಹಾಕಬೇಕು, ಇಲ್ಲಾಂದರೆ ಶೇಡ್ ಆಗಲ್ಲ ಅಷ್ಟು ಚೆನ್ನಾಗಿ. ನೋಡ್ಬೋದು ಇದಕ್ಕೆ ಕಂಪೇರ್ ಮಾಡಿದ್ರೆ ಇದರ ಲೈನ್ಸ್ ಇನ್ನೂ ಥಿನ್ ಆಗಿ ಬರ್ತಾ ಇದೆ. ಸರ್ಫೇಸ್ ಏರಿಯಾ ಟಿಪ್ನ ಸರ್ಫೇಸ್ ಏರಿಯಾ ಟಚ್ ಆಗೋದು ಇನ್ನೂ ಕಡಿಮೆ ಆಗ್ತಾ ಇದೆ. ಎಷ್ಟೇ ಕಡಿಮೆ ಆದರೂ ಕೂಡ ಇದರ ಡಾರ್ಕ್ನೆಸ್ ಕೂಡ ತುಂಬಾ ಕಡಿಮೆ ಆಗ್ತಾ ಇದೆ. ತುಂಬ ಹಾರ್ಡಾಗಿ ಪ್ರೆಷರ್ ಹಾಕ್ಬೇಕು ಇದಕ್ಕೆ. ಇದನ್ನು ಕೂಡ ಸ್ಮರ್ಚ್ ಮಾಡಿ. ಸೊ ಇದು ಅಷ್ಟು ಈಸಿಯಾಗಿ ಸ್ಮರ್ಚ್ ಕೂಡ ಆಗಲ್ಲ, ನೋಡ್ಬೋದು. ಇಲ್ಲಿ ನಿಮಗೆ ಕರೆಕ್ಟಾಗಿ ಡಿಫ್ರೆನ್ಶಿಯೇಟ್ ಆಗ್ತಾ ಇದೆ. ಸಾಫ್ಟ್ ಚಾರ್ಕೋಲಲ್ಲಿ ತುಂಬ ಡಾರ್ಕ್ ಏರಿಯಾಗಳಿಗೆ ನೀವು ಯೂಸ್ ಮಾಡ್ಬೋದು. ಹಾಗೆಯೇ ಮೀಡಿಯಮನ್ನು ಇನ್ನೂ ಸ್ವಲ್ಪ ಮೀಡಿಯಂ ಏರಿಯಾಗಳಿಗೆ ಲೈಟಾಗಿ ಶೇಡ್ ಮಾಡ್ಬೋದು. ಇನ್ನು ಹಾರ್ಡನ್ನು ತುಂಬ ಲೈಟಾಗಿ ಏನಾದರೂ ಶಾರ್ಪ್ ಶೇಡಿಂಗ್ಸ್ ಬೇಕು ಅಂತ ಇದ್ದರೆ ಇದನ್ನು ಕೂಡ ಯೂಸ್ ಮಾಡ್ಬೋದು. ಮರ್ಜಿಂಗ್ ಕೂಡ ಅದೇ ಥರ ಸ್ಮರ್ಜ್ ಬೇಗ ಆಗುತ್ತೆ, ಸ್ಮೂತ್ ಆಗಿರೋದ್ರಿಂದ ಸ್ಪ್ರೆಡ್ ಆಗುತ್ತೆ, ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ. ಇದನ್ನ ಹ್ಯಾಂಡಲ್ ಮಾಡೋದು ಕೂಡ ತುಂಬಾ ಕಷ್ಟ ಆಗಿರುತ್ತೆ. ಸೊ ಇದನ್ನ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಯಾವುದೇ 2-3 ಪೆನ್ಸಿಲ್ ತೊಗೊಳ್ಬೇಕಂತಿಲ್ಲ, ನೀವು ಮೀಡಿಯಂ ಪೆನ್ಸಿಲ್ ತೊಗೊಂಡ್ರೂ ಆಗುತ್ತೆ ಅಥವಾ ಸಾಫ್ಟ್ ಪೆನ್ಸಿಲ್ ತೊಗೊಂಡ್ರೂ ಆಗುತ್ತೆ. ಹಾರ್ಡ್ ಅಷ್ಟೊಂದು ಅವಶ್ಯಕತೆ ಇರಲ್ಲ. ಸೊ ನೀವು ಜಾಸ್ತಿಯಾಗಿ ಸಾಫ್ಟ್ ಪೆನ್ಸಿಲ್ಲೇ ಖರ್ಚಾಗೋದು. ಹಾಗೆಯೇ ನೀವೇನಾದರೂ ಪುಡಿ ಯೂಸ್ ಮಾಡ್ತೀರಾ ಅಂತಂದರೆ ಸಾಫ್ಟ್ ಚಾರ್ಕೋಲ್ ಪೆನ್ಸಿಲ್ ಪುಡಿನೇ ಯೂಸ್ ಮಾಡೋದು. ಇನ್ನು ವೈಟನ್ನು ಕೂಡ ಟ್ರೈ ಮಾಡೋಣ. ತುಂಬ ಈಸಿಯಾಗಿ ಬಂತು ಕಂಪೇರ್ ಟು ಇದು 3. ಈ ವೈಟ್ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಏನಾದರೂ ಹೈಲೈಟ್ ಮಾಡೋಕ್ಕಿದ್ರೆ ಡ್ರಾಯಿಂಗಲ್ಲಿ ಅದಕ್ಕೆ ಯೂಸ್ ಮಾಡ್ತಾರೆ. ಇದು ಮೀಡಿಯಮ್ಮು, ಚೆನ್ನಾಗಿ ಹೈಲೈಟ್ ಆಗುತ್ತೆ. ಇದು ಯಾಕೆ ಸ್ಮೂತ್ ಮೇಲೆ ಹಾಕಿದೆ ಅಂತಂದರೆ ಇದು ನಿಮಗೆ ಡಿಫ್ರೆನ್ಶಿಯೇಟ್ ಆಗುತ್ತೆ, ಕಾಣುತ್ತೆ ಇದು ಹೈಲೈಟ್ ಆಗ್ತಾ ಇರೋದು ಅಂತ.
ಹಾಕೋಣ, ಬಟ್ ಇದು ಕಾಣಿಸಲ್ಲ ಅಷ್ಟು. ಸೊ ಇದು ಹೈಲೈಟ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಚಾರ್ಕೋಲ್ ಡ್ರಾಯಿಂಗ್ ಮಾಡುವಾಗ. ಸೊ ಈಗ ಇನ್ನೊಂದು ಸಲ ಟ್ರೈ ಮಾಡೋಣ ಸಾಫ್ಟನ್ನು. ಸೊ ಆಗಲೇ ಲೈನ್ ಶೇಡಿಂಗ್ ಮಾಡಿದ್ದೆ. ಸೊ ಈಗ ಸ್ವಲ್ಪ ದಪ್ಪದಾದಂಥ ಲೈನನ್ನು ಟ್ರೈ ಮಾಡೋಣ. ಸೊ ನೋಡ್ಬೋದು ಇಷ್ಟು ಡಾರ್ಕ್ ಬರುತ್ತೆ. ಸಾಫ್ಟ್ ಇದು. ಸೊ ಇದರಲ್ಲೇ ಬರೆಯೋಣ. ಸಾಫ್ಟ್ ಬೇಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಇನ್ನು ಮೀಡಿಯಮನ್ನು ಟ್ರೈ ಮಾಡ್ತೀನಿ, ನೋಡೋಣ. ನೋಡ್ಬೋದು ಡಾರ್ಕ್ನೆಸ್ ಡಿಫ್ರೆನ್ಸನ್ನ. ಮೀಡಿಯಮ್ಮು ಆದರೆ ಹಾರ್ಡ್. ಹಾರ್ಡ್ ತುಂಬಾ ಲೈಟಾಗಿ ಕಾಣಿಸುತ್ತೆ, ತುಂಬ ಜಾಸ್ತಿ ಪ್ರೆಸ್ ಮಾಡಬೇಕು ಇದಕ್ಕೆ. ಸೊ ಇನ್ನೊಂದು ಲೇಯರ್ ತೊಗೊತಾ ಇದ್ದೀನಿ. ಸೊ ಇನ್ನೊಂದು ನೋಡ್ಬೋದು, ಇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಲೈಟ್. ಇದನ್ನ ನೆಕ್ಸ್ಟ್ ಈಗ ವೈಟ್ ಹೈಲೈಟರ್ನ ಯೂಸ್ ಮಾಡ್ತೇನೆ. ನೋಡ್ಬೋದು ಈ ರೀತಿ ಕಾಣಿಸುತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗದೇ ಇದ್ರೆ ಡಿಸ್ಲೈಕ್ ಮಾಡಿ. ತಪ್ಪದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಟಾಟಾ, ಬಾಯ್ ಬಾಯ್.